ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತರ್ ವಿದ್ಯಾರ್ಥಿಗಳೇ. ಇಂದಿನ ಈ ಒಂದು ತರಗತಿಯಲ್ಲಿ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿನ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಶುದ್ಧ ಕಬ್ಬಿಣವನ್ನು ಪಡೆಯುವ ವಿಧಾನ ಯಾವುದು? ಸರಿಯಾದ ಉತ್ತರ ಬೆಸಿಮರ್ ವಿಧಾನ. ಬೆಸಿಮರ್ ವಿಧಾನ. ಎರಡನೇ ಪ್ರಶ್ನೆ, ಅಲ್ಯೂಮಿನಿಯಂನ ಅದಿರಾದ ಬಾಕ್ಸೈಟ್ ನ ಶುದ್ಧೀಕರಣದಲ್ಲಿ ಡ್ಯಾಶ್. ಸರಿಯಾದ ಉತ್ತರ ಬೇಯರ್ಸ್ ವಿಧಾನ. ಬೇಯರ್ಸ್ ವಿಧಾನ. ಮೂರನೇ ಪ್ರಶ್ನೆ, ತಾಮ್ರದಿಂದ ಇಂಧನ ತಯಾರಿಕೆ ಡ್ಯಾಶ್. ಸರಿಯಾದ ಉತ್ತರ ಬಯೋಮೆಥನೈಸೇಷನ್. ಬಯೋಮೆಥನೈಸೇಷನ್. ನೋಡಿ ವಿದ್ಯಾರ್ಥಿಗಳೇ, ನಂತರ ಈ ಎಕ್ಸಲೆಂಟ್ ಇತಿಹಾಸ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆತೈತೆ. ನಂತರ ಎಲ್ಲ ಆನ್ಲೈನ್ ಅಲ್ಲಿ ದೊರೆತೈತೆ. ಇಲ್ಲಾಂದ್ರೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿದ್ಯಾರ್ಥಿಗಳ ಈ ನಂಬರಿಗೆ ಕಾಲ್ ಮಾಡಿ. ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸ ಎಲ್ಲವನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ. ನೀವು ಒಳಗಡೆ ಕಂಟೆಂಟ್ ನೋಡಿ ನಂತರ ನೀವು ಪುಸ್ತಕವನ್ನ ಕೊಂಡುಕೊಳ್ಳಿ ಅಂತ ಹೇಳ್ತೇನೆ ವಿದ್ಯಾರ್ಥಿಗಳೇ. ನಂತರ ನಾಲ್ಕನೇ ಪ್ರಶ್ನೆ, ಜೈವಿಕ ಡೀಸೆಲ್ ಡ್ಯಾಶ್. ಸರಿಯಾದ ಉತ್ತರ ಟ್ರಾನ್ಸ್ ಎಸ್ಟರಿಫಿಕೇಶನ್. ಟ್ರಾನ್ಸ್ ಎಸ್ಟರಿಫಿಕೇಶನ್. ಐದನೇ ಪ್ರಶ್ನೆ, ತಾಮ್ರದ ಶುದ್ಧೀಕರಣ ಡ್ಯಾಶ್. ಸರಿಯಾದ ಉತ್ತರ ಇಲೆಕ್ಟ್ರೋಲಿಕ್ ವಿಧಾನ. ಇಲೆಕ್ಟ್ರೋಲಿಕ್ ವಿಧಾನ. ಆರನೇ ಪ್ರಶ್ನೆ, ತಾಮ್ರದ ಅದಿರನ್ನು ಸ್ವಚ್ಛ ಮಾಡಲು ಡ್ಯಾಶ್. ಸರಿಯಾದ ಉತ್ತರ ನೊರೆ ತೆಲುವಿಕೆ ವಿಧಾನ. ನೊರೆ ತೆಲುವಿಕೆ ವಿಧಾನವಾಗಿರುವಂತದ್ದು. ನಂತರ ಏಳನೇ ಪ್ರಶ್ನೆ, ನಶಿಸಿ ಹೋಗಿರುವ ಕೆಲವು ಪ್ರಾಣಿಗಳು ಯಾವುವು? ಸರಿಯಾದ ಉತ್ತರ ಉಣ್ಣೆಯ ಮಹಾಗಜ, ಡೈನೋಸಾರ್, ಡೋಡೋ, ಗ್ರೇಟ್ ಹಕ್ ಮತ್ತು ಅರ್ಕಿಯೋಪ್ಟೆರಿಕ್ಸ್. ನೋಡಿ, ಉಣ್ಣೆಯ ಮಹಾಗಜ, ಡೈನೋಸಾರ್, ಡೋಡೋ, ಗ್ರೇಟ್ ಹಕ್ ಮತ್ತು ಅರ್ಕಿಯೋಪ್ಟೆರಿಕ್ಸ್. ಎಂಟನೇ ಪ್ರಶ್ನೆ, ತಲಕಾವೇರಿ ವನ್ಯಧಾಮ ಎಲ್ಲಿದೆ? ಸರಿಯಾದ ಉತ್ತರ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯಲ್ಲಿದೆ. ಒಂಬತ್ತನೇ ಪ್ರಶ್ನೆ, BRT ಹುಲಿ ಸಂರಕ್ಷಿತ ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂತದ್ದು ವಿದ್ಯಾರ್ಥಿಗಳೇ. ನಂತರ ಹತ್ತನೇ ಪ್ರಶ್ನೆ, ಮೊಬೈಲ್ ನ ಪಿತಾಮಹ ಯಾರು? ಸರಿಯಾದ ಉತ್ತರ ಮಾರ್ಟಿನ್ ಕೂಪರ್. ಮೊಬೈಲ್ ನ ಪಿತಾಮಹ ಮಾರ್ಟಿನ್ ಕೂಪರ್. ಈ ಮಾರ್ಟಿನ್ ಕೂಪರ್ ಮೊಬೈಲ್ ಕಂಡಿಡಿದೇ ಇದ್ರೆ ಬಹಳ ಚೆನ್ನಾಗಿತ್ತು ಇವತ್ತು ವಿದ್ಯಾರ್ಥಿಗಳೇ. ಮನೆಗೆ ಇರ್ತಾರೆ, ಬೆಂಗಳೂರಾಗಿದ್ದೀನಿ ಅಂತಾರೆ, ಬೆಂಗಳೂರಾಗಿರ್ತಾರೆ, ಫಾರಿನ್ ಆಗಿದ್ದೀನಿ ಅಂತ ಹೇಳ್ತಾರೆ. ಈ ಮಾರ್ಟಿನ್ ಕೂಪರೇ ದೇಶದ ಮೇಲೆ ಸುಳ್ಳು ಕಲಿಸಿದ್ದು ಅಂತ ಅನ್ನಿಸ್ತದೆ ಮೊಬೈಲ್ ಕಂಡುಹಿಡಿದು. 11ನೇ ಪ್ರಶ್ನೆ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು? ಸರಿಯಾದ ಉತ್ತರ ಗೆಲಿಲಿಯೋ ಗೆಲಿಲಿ ಅಥವಾ ಐನ್ಸ್ಟೈನ್. ಗೆಲಿಲಿಯೋ ಗೆಲಿ ಅಥವಾ ಐನ್ಸ್ಟೈನ್. 12ನೇ ಪ್ರಶ್ನೆ, ಮೈಕ್ರೋ ಬಯಾಲಜಿ ಪಿತಾಮಹ ಯಾರು? ಸರಿಯಾದ ಉತ್ತರ ಲೆವೆನ್ ಹುಕ್. ಲೆವೆನ್ ಹುಕ್ ಎಂಬುವನು ವಿದ್ಯಾರ್ಥಿಗಳೇ. ನಂತರ 13ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಸರಿಯಾದ ಉತ್ತರ ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ. ನೋಡಿ, ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ NH44. ಎಷ್ಟಿದು? NH44. ಉದ್ದ 3745 ಕಿಲೋಮೀಟರ್. 3745 ಕಿಲೋಮೀಟರ್ ಉದ್ದವನ್ನ ಹೊಂದಿರುವಂತದ್ದು. ಒಂದ್ಸರಿ ಹೋಗ್ಬೇಕು ವಿದ್ಯಾರ್ಥಿಗಳ ಬೈಕ್ ರೈಡ್ ನೋಡೋಣ. 14ನೇ ಪ್ರಶ್ನೆ, ಪ್ರಾಚೀನ ಘಟ್ಟದ ವಾತಾವರಣದಲ್ಲಿ ಕೊರತೆ ಇದ್ದ ಅಲೋಹ ಯಾವುದು? ಸರಿಯಾದ ಉತ್ತರ ಆಮ್ಲಜನಕ. ಆಮ್ಲಜನಕ. 15ನೇ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಲಾಗುತ್ತದೆ? ಸರಿಯಾದ ಉತ್ತರ ಚಲನಚಿತ್ರ. ಚಲನಚಿತ್ರಕ್ಕೆ ಆಸ್ಕರ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ವಿದ್ಯಾರ್ಥಿಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ತರಗತಿ ಮುಕ್ತಾಯ ಮಾಡ್ತೇನೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.